ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆ ಭೋಜನ. ಸೊ ಇವತ್ತು ನಾವು ಮದುವೆ ಮನೆಗಳಲ್ಲಿ ಅಥವಾ ಗೃಹ ಪ್ರವೇಶಗಳಲ್ಲಿ ಹೇಗೆ ತೊಂಡೆಕಾಯಿ ಫ್ರೈನ ಮಾಡ್ತಾ ಅಂತ ನೋಡ್ಕೊಂಬಂದ್ಬಿಡೋಣ. ತುಂಬಾ ಸಿಂಪಲ್ ರೆಸಿಪಿ ಸೊ ತುಂಬಾ ಹೆಲ್ದಿ ರೆಸಿಪಿ ಕೂಡ. ಸೊ ನೋಡಿ, ತೊಂಡೆಕಾಯಿನ ತೊಗೊಂಡಿರ್ತಾರೆ 2-3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಉದ್ದುದ್ದಕ್ಕೆ ಈ ಥರ ಹಚ್ಕೊತಾ ಇದ್ದೀನಿ. ಸೊ ಉದ್ದುದ್ದಕ್ಕೆ ಹಚ್ಕೊಂಡ್ರೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ಥರ 4 ಹೋಳುಗಳಲ್ಲಾಗಿ ಇದರ 4 ಹೋಳು ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕೋದರಿಂದ ತೊಂಡೆಕಾಯಿ ತುಂಬ ಚೆನ್ನಾಗಿ ಬೇಯುತ್ತೆ, ತುಂಬ ಬೇಗ ಕೂಡ ಬೇಯುತ್ತೆ. ಹಾಗಾಗಿ ಸೊ ಆದಮೇಲೆ ತೊಂಡೆಕಾಯಿನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ಅದು ನಾವು ಬೇಯಕ್ಕೆ ಬಿಡೋಣ. ಸೊ ನೋಡಿ, ನಾನು ಇವಾಗ ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಒಂದು ಮಿಕ್ಸಿ ಜಾರಿನಲ್ಲಿ ಅದರಲ್ಲಿ ನಾನು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಎಲೆ, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅದಾದಮೇಲೆ ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ವಲ್ಪ ನಾನು ಮೆಣಸಿನ ಕಾಳುಗಳನ್ನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ತುರಿದಿರೋ ಅಂಥ ತೆಂಗಿನಕಾಯಿ ಏನಿದೆ ನೋಡಿ, ಈ ಥರ ಏನು ರುಬ್ಕೊಂಡಿದ್ವಲ್ಲ ಮಿಕ್ಸಿಯಲ್ಲಿ ಪೇಸ್ಟ್ನ ಅದು ಹಾಕ್ಕೊಂಡಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಡಬೇಕಾಗತ್ತೆ. ಸೊ ನೋಡಿ, ಇವತ್ತು ತೊಂಡೆಕಾಯಿ ಚೆನ್ನಾಗಿ ಬೇಯ್ದಿದೆ. ಸೊ ನೀವು ನೋಡಿ, ಈ ಥರ ತೊಂಡೆಕಾಯಿನ ನೀವು ಕೈಯಲ್ಲಿ 2 ಬೆರಳುಗಳಲ್ಲಿ ತೊಗೊಂಡಾಗಿತ್ತು ಸ್ಮ್ಯಾಶ್ ಆಗಬೇಕು. ಸೊ ಅಷ್ಟೊತ್ತವರೆಗೂ ನೀವು ಬೇಯಿಸ್ಕೋಬೇಕಾಗತ್ತೆ. ಸೊ ಇವಾಗ ನೀವು ಒಂದು ಒಗ್ಗರಣೆ ಹಾಕೋಬೇಕಾಗತ್ತೆ. ಸೊ ನಾನು ಒಂದು ಬಾಣಲಿಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು 1/2 ಟೇಬಲ್ ಸ್ಪೂನ್ ಸಾಸಿವೆ, ಹಾಗೆ ಹಿಂಗು, ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಅದನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಈ ಒಂದು ತುಂಬಾ ಟೇಸ್ಟ್ ಇದೆ ರೆಸಿಪಿ. ನೀವು ಕೂಡ ಗೃಹ ಪ್ರವೇಶಗಳಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ತಿಂದಿರ್ಬೋದು ಇದನ್ನು. ಸೊ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಈ ರೆಸಿಪಿ ಅಂತ. ಈ ವಿಡಿಯೋನ ಎಂಡ್ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಆಗೋ ಫ್ರೆಂಡ್ಸ್ ಕೂಡ ಖಂಡಿತವೂ ಶೇರ್ ಮಾಡ್ಕೊಳ್ಳಿ. ಸೊ ತುಂಬಾ ಹೆಲ್ದಿ ರೆಸಿಪಿ. ಅದಾದಮೇಲೆ ನೋಡಿ, ನಾನು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಘಮಕ್ಕೋಸ್ಕರ ತುಂಬ ಟೇಸ್ಟಿ ರೆಸಿಪಿ ಇದು. ಅದಾದಮೇಲೆ ನೋಡಿ, ನಾವೇನು ಮಿಕ್ಸಿ ಹಾಕೋ ಪೇಸ್ಟ್ ಮಾಡಿಕೊಂಡು ಅದನ್ನು ನಾವು ತೆಂಗಿನಕಾಯಿ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಆ ಮಿಕ್ಸ್ಚರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ಈ ಥರ ಹಾಕ್ಕೊತಾ ಇದ್ದೆ ತೆಂಗಿನಕಾಯಿ ಜೊತೆಗೆ. ಇದು ನೀವು ಲೋ ಫ್ಲೇಮಲ್ಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಈ ಥರ ಹಸಿ ವಾಸನೆ ಹೋಗಬೇಕು ಮೇನು. ಸೊ ಇದು ನೋಡಿ, ಇಷ್ಟೊತ್ತರೆಗೂ ನೀವು ಸ್ವಲ್ಪ ಹೊತ್ತು ಇದನ್ನು ಒಂದು 2-3 ನಿಮಿಷ ಈ ಥರ ಬಾಡಿಸ್ಕೋಬೇಕಾಗತ್ತೆ. ಅದಾದಮೇಲೆ ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ ನೀವು ಯಾವುದೇ ಥರ ಮಸಾಲ ಪದಾರ್ಥಗಳನ್ನ ಹಾಕೋದಿಲ್ಲ. ಸೊ ನೋಡಿ, ಧನಿಯಾ ಪೌಡರ್ ಆಗಲಿ ಗರಂ ಮಸಾಲ ಏನೂ ಬೇಕಾಗಿಲ್ಲ. ಸೊ ನೋಡಿ, ಇಷ್ಟು ತುಂಬಾ ಸಿಂಪಲ್ ರೆಸಿಪಿ. ಸೊ ನೋಡಿ, ಅದಾದಮೇಲೆ ಬೇಯಿಸ್ಕೊಂತ ಹೆಸರು ಕಾಳನ್ನ ಹಾಕ್ಕೊತಾ ಇದ್ದೀನಿ. ಸೊ 1-2 ಸೀಟಿ ಅಷ್ಟೇ ಹಾಕ್ಕೊಂಡಿರೋದು ನಾನು. ಸೊ ನೋಡಿ, ಇದನ್ನ ಹಾಕ್ಕೊಂಡಿದ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ನಾನು 1/2 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಇದೇನು ಫ್ರೈ ಇದೆ ತುಂಬಾ ಸ್ಪೈಸಿ ಇರೋದಿಲ್ಲ. ಸೊ ಇದು ಮೀಡಿಯಮ್ ಸ್ಪೈಸ್ ಆಗಿ ಬರುತ್ತೆ ಈ ರೆಸಿಪಿ. ಸೊ ನಿಮಗೆ ಸ್ಪೈಸಿ ಜಾಸ್ತಿ ಬೇಕನ್ನೋ, ಸ್ವಲ್ಪ ಖಾರ ಜಾಸ್ತಿ ಬೇಕನ್ನೋರು ಬೇಕಾದರೆ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕ್ಕೋಬೋದು, ಹಾಗೆ ಮೆಣಸಿನ ಕಾಳು ಕೂಡ ಜಾಸ್ತಿ ಹಾಕ್ಕೋಬೋದು. ಅದಾದಮೇಲೆ ನೋಡಿ, 1/2 ಟೇಬಲ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಕಂಪ್ಲೀಟ್ಲಿ ಆಪ್ಷನಲ್, ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಅದಾದಮೇಲೆ ನಾನು ಇನ್ನೂ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಕೂಡ ಹಾಕ್ಕೊತೀನಿ. ಇವಾಗ ನೋಡಿ, ಈಗ ಬೇಯಿಸ್ಕೊಂಡಿರೋ ಅಂಥ ತೊಂಡೆಕಾಯಿನ ಹಾಕ್ಕೊತಾ ಇದ್ದೀನಿ ನೋಡಿ. ಸೊ ಇದು ನಿಮಗೆ ಬಾಯಲ್ಲಿ ಅವಾಗವಾಗ ಸಿಗಬೇಕು. ಸೊ ಇದು ಚಪಾತಿ ಜೊತೆಗೆ ಇದೊಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ನೋಡಿ, ಆಮೇಲೆ ನಾನು ಸ್ವಲ್ಪ ಹುಣಸೆಹಣ್ಣು ರಸನ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ, ತುಂಬ ಹುಳಿ ಅದು ತಿನ್ನೋಕ್ಕಾಗೋದಿಲ್ಲ. ಸೊ ಉಪ್ಪು, ಸಿಹಿ, ಹಾಗೆ ಒಂದು ಸ್ವಲ್ಪ ಹುಳಿ ಸೇರಿದ ತುಂಬಾ ಟೇಸ್ಟಿಯಾದ ಒಂದು ರೆಸಿಪಿ ಬರುತ್ತೆ ಇದು. ಆಮೇಲೆ ನೋಡಿ, ಸಣ್ಣಗೆ ಹಚ್ಚಿರೋಂಥ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೊಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಪಾತಿ ಅಥವಾ ಪೂರಿ ಜೊತೆ ಕೂಡ ಮಾಡ್ಕೊಂಡು ತಿನ್ಬೋದು, ಅಥವಾ ಅನ್ನ ರಸಮ್ ಜೊತೆಗೆ ಸೈಡಲ್ಲಿ ಇದನ್ನು ಇಟ್ಕೊಂಡು ಕೂಡ ತಿನ್ಬೋದು. ತುಂಬಾ ಟೇಸ್ಟಿ ರೆಸಿಪಿ. ನೀವು ಕೂಡ ಖಂಡಿತ ಮನೇಲಿ ಟ್ರೈ ಮಾಡ್ತೀರಲ್ಲ. ನಾನು ಮತ್ತೆ ಹೊಸ ರೆಸಿಪಿ ಜೊತೆಗೆ ಮತ್ತೆ ಬರ್ತಾ ಇರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.